ಈಗ ಜಮೀನನ್ನು ವಶಪಡಿಸ್ಕೊಳ್ತಾ ಇರುವಂತ ಭೂ ಸ್ವಾಧೀನಕ್ಕೆ ಏನ್ ಅನ್ಸುತ್ತೆ? ಒಟ್ಟಿನಲ್ಲಿ ನಮ್ಮ ರೈತರನ್ನ ಮಸಾಣಕ್ಕೆ ಸೇರಿಸ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡಂಗಾವೆ. ಈಗೆಲ್ಲ ರೈತರುಗಳು 16 ಹಳ್ಳಿ ಒಟ್ಟು ಈಗ ನೀವೇನು 23 ಹಳ್ಳಿ ಅಂದರೆ ಅಷ್ಟರಲ್ಲೇ ಒಂದು 20 ಹಳ್ಳಿದಾದ್ರೂ ಕಾಯಿ ನನ್ಗೆ ಬರ್ತದೆ, ಮಂಡಿಗೆ ಬರ್ತದೆ. ಈಗ ಇವರೆಲ್ಲ ಗ್ರೇಟರ್ ಬೆಂಗಳೂರು ಅದು ಇದು ಏನೋ ಮಾಡಿಬಿಡ್ತಾರೆ. ಅಲ್ಲಿ ಹೋಗಿ ವಾಚ್ಮ್ಯಾನ್ ಕೆಲಸನೋ ಇಲ್ಲ ಹೌಸ್ ಕೀಪಿಂಗು ಬಾತ್ರೂಮ್ ತೊಳೆದೋ ಇನ್ನೊಂದು ಕೆಲಸನೋ ಮಾಡಬೇಕಾಯ್ತದೆ. ಆ ಸ್ಥಿತಿಗೆ ನಮ್ಮನ್ನ ತಳ್ಳೋಕ್ಕೆ ಈ ಸರ್ಕಾರ ಇದೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಈ ಜಾಗ ಇದೆಯಲ್ಲ, ಇದು ಕೂಡ ಏನು ಬಿಡದಿಯ ಟೌನ್ಶಿಪ್ಗೆ ಹೋಗುವಂಥದ್ದು, ಹೈನುಗಾರಿಕೆ ನಂಬ್ಕೊಂಡು ಸಾವಿರಾರು ಕುಟುಂಬಗಳಿರುವಂಥದ್ದು. ಪ್ರತಿದಿನ ಸುಮಾರು 22-23 ಹಳ್ಳಿಗಳಿಂದ KMFಗೆ ಸುಮಾರು 6 ಲಕ್ಷ ಲೀಟರ್ ಹಾಲು ಹೋಗುತ್ತೆ. ತುಂಬಾ ಚೆನ್ನಾಗಿ ಸಾಕಿದ್ದೀರಾ ಸರ್. ನಮ್ಗೆ ಇದ್ಬಿಟ್ರೆ ಬೇರೆ ಜೀವನನೇ ಇಲ್ಲ. ನಾವು ಬೇರೆಯವ್ರ ಹತ್ರ ಪಾಲು ಗದ್ದೆ ಮಾಡ್ಕೊಂಡು ಅವ್ರ ಜಮೀನಲ್ಲಿ ಹಸು ಕಟ್ಕೊಂಡು ನಾವು 40 ವರ್ಷದಿಂದ ಜೀವನ ಮಾಡ್ತಾ ಇದೀವಿ. ಇದು ಬಿಟ್ರೆ ಅವ್ರು ಕಿತ್ಕೊಂಡ್ರೆ ನಮ್ಗೆ ಏನು ಜೀವನ ಇಲ್ಲ, ವಿಷ ಕೂಡ ಸಾಯ್ಬೇಕು ನಾವು. ಸೊ ಈಗ ನೋಡಿ ಇಂಥ ಜಮೀನನ್ನು ಈಗ ವಶಪಡಿಸ್ಕೊಳ್ತಾ ಇದ್ದಾರೆ ಯೋಜನೆಗೆ, ಏನ್ ಅನ್ಸುತ್ತೆ ಸರ್? ತುಂಬ ಸಂಕಟ ಆಗುತ್ತೆ. ಯಾಕಂದರೆ ಸ್ವಂತ ಮಕ್ಕಳಿಗಿಂತ ಹೆಚ್ಚಾಗಿ ಸಾಕಿರ್ತೀವಿ. ತೋಟನೇ ಆಗ್ಬೋದು, ಒಂದು ಸೊನೆ ಆಗ್ಬೋದು. ಇಂಥ ಭೂಮಿನ, ಇಂಥ ಸ್ವಲ್ಪ ಫಲವತ್ತಾದಂಥ ಭೂಮಿನ ವಶಪಡಿಸ್ಕೊತಾ ಇದ್ದಾರೆ ಅಂದರೆ ಈ ಸರ್ಕಾರಕ್ಕೆ ಒಂದು ಸ್ವಲ್ಪ ಕೂಡ ಭೂಮಿತಾಯಿ ಮೇಲಾಗಲಿ ರೈತರ ಮೇಲಾಗಲಿ ಕಾಳಜಿ ಇಲ್ಲ. ಈಗ ಫ್ಯಾಕ್ಟ್ರಿಗಳು ಬರ್ತವೆ, ಒಂದಷ್ಟು ಕೆಲಸ ಕೊಡ್ತೀವಿ ಅಂತ ಹೇಳ್ತಾರಲ್ಲ ಸರ್. ಖಂಡಿತ ಫ್ಯಾಕ್ಟ್ರಿಗಳು ಬರ್ತಾರೆ, ಡೆವಲಪ್ಮೆಂಟ್ ಆಗಲಿ ಅಂತ ನಾವು ಆಗಬಾರ್ದು ಅಂತ ಹೇಳ್ತಿಲ್ಲ. ರೈತರು ಮಾಡಲಿ, ಹೊರಗಡೆ ಇದೆ ಮಸ್ತನಿಕೆ ಭೂಮಿ ಅವ್ರಿಗೆ ಬೇಕಾದಂತ. ಇಂಥ ಫಲವತ್ತಾದ ಭೂಮಿ ಏನು ಬೇಕಾಗಿಲ್ಲ ಅವ್ರಿಗೆ. ಹಾಗೆ ನಮಗೆ ಈಗಾಗಲೇ 48 ವರ್ಷ ಸರ್. ನನಗೆ 48 ವರ್ಷದಲ್ಲಿ ಇನ್ಯಾರು ಕರ್ಕೊಂಡೋಗಿ ನಾನು ಗೌರ್ಮೆಂಟ್ ಜಾಬ್ ಕೊಡ್ತಾರಾ? ಅಲ್ಲ, ಪ್ರೈವೇಟ್ ಜಾಬ್ ಕೊಡ್ತಾರಲ್ಲ, ಓನ್ಲಿ ಸೆಕ್ಯೂರಿಟಿ ಕೆಲಸ ಕೊಡ್ತಾರಾ? ಇಲ್ಲಿ ಬಿಡದಿ ಟೌನ್ಶಿಪ್ಗೆ ಏನು ವಶಪಡಿಸ್ಕೊಳ್ತಾ ಜಮೀನಲ್ಲ, ಆ ಜಮೀನಿನಲ್ಲಿ ಬೆಳೀತಾ ಇರುವಂಥದ್ದು ನೋಡ್ತಾ ಇರೋದು ಎಷ್ಟು ಫಲವತ್ತಾಗಿದೆ. ನೀವು ನೋಡ್ತಾ ಇರುವಂಥದ್ದು ತುಂಬ ಖುಷಿ ಆಯಿತು. ಇವರು ಅಂತಂದರೆ ಇವರು MNC ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಕೆಲಸವನ್ನು ಬಿಟ್ಟು ಇಲ್ಲಿ ವ್ಯವಸಾಯ ಮಾಡ್ತಾ ಇರುವಂಥದ್ದು ಬೇಬಿ ಕಾರ್ನ ಬೆಳೆದಿರುವಂಥದ್ದು. ನಾನು ಡಿಗ್ರಿ ಹೋಲ್ಡರ್ ಸರ್. ನಾನು ಲಾಸ್ಟ್ 4 ವರ್ಷದಲ್ಲಿ ಕರೋನಾ ಬಂದ ಎಫೆಕ್ಟಿಂದ ನಮ್ಮನ್ನೆಲ್ಲ ಟರ್ಮಿನೇಟ್ ಮಾಡ್ತೀವಿ ಅಂತ ಅಂದ್ರೆ ಕೆಲಸದಿಂದ ಬೇಡ, ಟರ್ಮಿನೇಟ್ ಬೇಡ ಅಂದ್ಬಿಟ್ಟು ರಿಸೈನ್ ಕೊಟ್ಬಿಟ್ಟು ಬಂದ್ಬಿಟ್ಟು ವಾಲಂಟ್ರಿಗೆ ಬಂದ್ಬಿಟ್ಟು ನಮ್ಮ ಅಪ್ಪ ಮಡಿಕೆ ಜಮೀನಲ್ಲಿ ವ್ಯವಸಾಯ ಮಾಡ್ತಾ ಇದ್ದೀನಿ. 3 ಎಕರೆಲಿ ಜೋಳ ಬೆಳಿತೀನಿ, 10 ಸೀಮೆ ಹಸು ಕಟ್ಕೊಂಡಿದ್ದೀನಿ, ಮತ್ತು 10 ಮೇಕೆ ಕಟ್ಕೊಂಡಿದ್ದೀನಿ. ಎಲ್ಲ ರೀತಿ ವ್ಯವಸಾಯ ಮಾಡಿಕೊಂಡು ನಾನು ನೆಮ್ಮದಿಯಾಗಿದ್ದೀನಿ. ಆದರೆ ನಮ್ಮ ಪ್ರತಿಷ್ಠಿತ ನಮ್ಮ ಸಾಹೇಬರಿದ್ದರ DK ಶಿವಕುಮಾರ್ ಅವರು ಮಾಡ್ತಾ ಇರೋದ್ರಿಂದ ನಾವು ವಿಷ ಕುಡಿಯುವಂಥ ಪರಿಸ್ಥಿತಿ ಬಂದಿದೆ ಈಗ ಹೇಳಬೇಕು ಅಂದರೆ. ಕಾರಣ ಈಗ ಬಂದಿರೋಂಥ ಗ್ರೇಟರ್ ಬೆಂಗಳೂರು ಮಾಡ್ತೀನಿ ಅಂತ ಹೇಳ್ತಾರೆ. ಗ್ರೇಟರ್ ಬೆಂಗಳೂರು ಯಾಕೆ ಬೇಕು ಸರ್? ನಾವು ಗ್ರೇಟರ್ ಬೆಂಗಳೂರು ಬಿಟ್ಬಿಟ್ಟು ಬಂದ್ಬಿಟ್ಟು ಹಳ್ಳಿಲಿ ಬಂದು ನೆಮ್ಮದಿಯಾಗಿದ್ದೀವಿ. ನಾವು ಗ್ರೇಟರ್ ಬೆಂಗಳೂರು ಬೇಡ, ಯಾವುದು ಬೇಡ.